ಭಗವಂತ್ ಖೂಬಾ ಅವರು 10 ವರ್ಷದಲ್ಲಿ ಏನೂ ಮಾಡಿಲ್ಲ, ಶೂನ್ಯ ಸಾಧನೆ ಅಂತೆಲ್ಲ ಪೋಸ್ಟರ್ಗಳು ವೈರಲ್ ಆಗ್ತಾ ಇದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಚುನಾವಣೆ ಗಿಮಿಕ್ ಇದೆ. ಜನ ಇದನ್ನು ನಂಬಲ್ಲ, ಇದನ್ನು ತಿರಸ್ಕಾರವನ್ನು ಮಾಡ್ತಾರೆ. ಅವರ ಸ್ವಪಕ್ಷದ ನಾಯಕರೇ ನಿಲ್ತಾ ಇಲ್ಲ, ಅವರೇ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಸುಳ್ಳು. ಎಲ್ಲ ಪೇಡ್ ನ್ಯೂಸ್ಗಳು ಮಾಡೋದು, ಜಾಲತಾಣಗಳಲ್ಲಿ ಸೃಷ್ಟಿಯನ್ನು ಮಾಡೋದು. ಈ ಸರಿ ಮೋದಿ ಗ್ಯಾರಂಟಿ ನೋಡ್ತಾರ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ನೋಡ್ತಾರ ರಾಜ್ಯದ ಜನತೆ? ಮೋದಿ ಗ್ಯಾರಂಟಿ ಮಾತ್ರ ನಂಬ್ತಾರೆ. ಕಾಂಗ್ರೆಸ್ ಗ್ಯಾರಂಟಿ ಬೋಗಸ್ ಇದೆ, ಸುಳ್ಳಿದೆ. ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆಗೆ ಈಗ ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ MP ಜೊತೆಗೆ ಮತ್ತೊಮ್ಮೆ ಅಖಾಡಕ್ಕೆ ಇಳಿದಿರುವಂಥ ಭಗವಂತ ಖೂಬಾ ಅವರು ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇರೋದು. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಇಲ್ಲ, ಭಗವಂತ ಖೂಬಾ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ, ಈ ಬಾರಿ ನಾವು ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಅಂತ ಕೂಡ ಮಾತನಾಡ್ತಾ ಇದ್ದಾರೆ. ಸ್ವತಃ ನನ್ನ ಜೊತೆಗೆ ಭಗವಂತ ಖೂಬಾ ಅವರೇ ಇದ್ದಾರೆ, ಅವರನ್ನು ನಾನು ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಹೇಗೆ ನಡೀತಾ ಇದೆ ಸರ್ ಚುನಾವಣೆ ಪ್ರಚಾರ? ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಹಗಲು ರಾತ್ರಿ ಮನೆ ಮನೆಗೆ ತೆರಳಿ ಮತದಾರರ ಸಂಪರ್ಕವನ್ನು ಮಾಡಿ ಅವರಿಗೆ ಮೋದಿ ಸರ್ಕಾರದ ಹಾಗೂ ನನ್ನ 10 ವರ್ಷದ ಸಾಧನೆಗಳನ್ನು ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತು ಕಾಂಗ್ರೆಸ್ಸಿನ ತುಷ್ಟೀಕರಣ ರಾಜನೀತಿ, ಕುಟುಂಬ ರಾಜಕಾರಣ, ಹೀಗಾಗಿ ಇಂಥ ಎಲ್ಲ ಪ್ರಚಾರವನ್ನು ಮಾಡಿ ತುಂಬ ಯಶಸ್ವಿಯಾಗಿ ಪ್ರಚಾರವನ್ನು ನಡೀತಿದೆ. ದೊಡ್ಡ ದೊಡ್ಡ ಸಭೆಗಳನ್ನು ಕೂಡ ತುಂಬ ಯಶಸ್ವಿಯಾಗಿ ಆಗ್ತಾಯಿದೆ. ಹೀಗಾಗಿ ಜನರ ನಾಡಿ ಮಿಡಿತವನ್ನು ನೋಡಿದಾಗ ನಿಜವಾಗಲೂ ಈಗಾಗಲೇ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮಾಡಲಿಕ್ಕೆ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ, ಮೋದಿಯವರಿಗೆ ಮತದಾನವನ್ನು ಮಾಡಲಿಕ್ಕೆ. ಹೀಗಾಗಿ ಪ್ರಚಂಡ ಬಹುಮತದಿಂದ 3 ಲಕ್ಷಕ್ಕೂ ಮೇಲ್ಪಟ್ಟು ಅಂತರದಿಂದ ಗೆಲ್ತೀವಿ ಅನ್ನುವಂಥದ್ದನ್ನು ಕಾರ್ಯಕರ್ತರಲ್ಲಿ ವಿಶ್ವಾಸ ಇದೆ. ಓಕೆ, ಈಗ 10 ವರ್ಷ ಆಯಿತು ಭಗವಂತ ಖೂಬಾ ಅವರು MP ಆಗಿ. ಏನೆಲ್ಲ ಕೆಲಸ ಕಾರ್ಯಗಳನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಸಾಮಾಜಿಕ ಸುರಕ್ಷತೆ ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಹೀಗಾಗಿ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಕ್ಷೇತ್ರಕ್ಕೆ ತಂದಿರುವುದು ಮೋದಿ ಸರ್ಕಾರದಿಂದ. ಹೀಗಾಗಿ ಕಳೆದ 10 ವರ್ಷಗಳ ಹಿಂದೆ ಇರುವಂಥ ಮೂಲಭೂತ ಸೌಕರ್ಯಗಳು ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಮೋದಿ ಸರ್ಕಾರದ ರಸ್ತೆಗಳಾಗಿರ್ಬೋದು, ರೈಲ್ವೆಗಳಾಗಿರ್ಬೋದು, ವಿಮಾನಯಾನ ಆಗಿರ್ಬೋದು, CPETS ಕಾಲೇಜ್ ಆಗಿರ್ಬೋದು, ಆಮೇಲೆ ಸೈನಿಕ ಶಾಲೆ ಆಗಿರ್ಬೋದು, ಆಮೇಲೆ ನಮ್ಮದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿರ್ಬೋದು, ಹೀಗೆ ಅನೇಕ ಯೋಜನೆಗಳನ್ನು ತಂದಿದ್ದು ಇದು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರಥಮ ಬಾರಿಗೆ. ಹೀಗಾಗಿ 65 ವರ್ಷಗಳಲ್ಲಾಗಲಾರದ ಕೆಲಸಗಳೆಲ್ಲವೂ 10 ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ. ಮತ್ತು ಮುಂಬರುವಂಥ 5 ವರ್ಷಗಳ ಕಾಲದಲ್ಲಿ ಜನರ ಆಶೀರ್ವಾದವನ್ನು ಪಡೆದು ಈಗೆಷ್ಟು 10 ವರ್ಷದಲ್ಲಿ ಮಾಡಿದನೋ ಇದರದ್ದು 4 ಪಟ್ಟು ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಅನುಷ್ಠಾನವನ್ನು ಮಾಡ್ತೀನಿ ಅನ್ನೋದು ನಮ್ಮ ಜನರಿಗೆ ಭರವಸೆಯನ್ನು ಕೊಡ್ತೀನಿ, ಗ್ಯಾರಂಟಿಯನ್ನು ಕೊಡ್ತೀನಿ. ಓಕೆ, ಈಗ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪೋಸ್ಟ್ ನೋಡಿದ್ದೀವಿ, ಭಗವಂತ ಖೂಬಾ ಅವರು 10 ವರ್ಷದಲ್ಲಿ ಏನೂ ಮಾಡಿಲ್ಲ, ಶೂನ್ಯ ಸಾಧನೆ ಅಂತೆಲ್ಲ ಪೋಸ್ಟರ್ಗಳು ವೈರಲ್ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಷೇತ್ರದ ಮಹಾಜನತೆಗೆ ಪ್ರತಿಯೊಂದು ನಾನು ಮಾಡಿರುವಂಥ ಕಾರ್ಯಗಳನ್ನು ಸಂಪೂರ್ಣವಾಗಿ ಅವರ ಗಮನಕ್ಕಿದೆ. ಈಗ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಒಂದು ವಿರೋಧಿಗಳು ಮಾಡಿರೋದು ಶೋಭೆ ತರುವಂಥದ್ದಲ್ಲ. ಯಾವ ವಿರೋಧ ಪಕ್ಷದ ಇವರೇ ಅನೇಕ ಸಭೆ ಸಮಾರಂಭಗಳಲ್ಲಿ ಮತ್ತು ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡೆ ಫೋಟೋ ಇಳಿಸ್ಕೊಂಡವ್ರೆ. ಆ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಇಳಿಸ್ಕೊಂಡಿದ್ರು 0 ಸಾಧನೆ ತರಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದು ಚುನಾವಣೆ ಗಿಮಿಕ್ ಇದೆ. ಜನ ಇದನ್ನು ನಂಬಲ್ಲ, ಇದನ್ನು ತಿರಸ್ಕಾರವನ್ನು ಮಾಡ್ತಾರೆ. ಈಗ ಇನ್ನೊಂದಿದೆ, ಏನು ಅಂತ ಅಂದರೆ ಭಗವಂತ ಖೂಬಾ ಅವರ ಜೊತೆಗೆ ಅವರ ಸ್ವಪಕ್ಷದ ನಾಯಕರೇ ನಿಲ್ತಾ ಇಲ್ಲ, ಅವರೇ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಸುಳ್ಳು. ಎಲ್ಲ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಅತಿ ಭರಾಟೆಯಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಎಲ್ಲಿರಬೇಕು ಅಲ್ಲಿ ಎಲ್ಲ ಕಡೆ ಇರ್ತಾ ಇದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ಸಿನವರು ಹತಾಶರಾಗಿದ್ದರೆ ಸೋಲ್ತೀವಿ ಅಂತ ಇಂಥ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಅವರು ನಿಶ್ಚಿಮರು. ಅದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬೀದರ್ ಜನತೆಗೆ ನನ್ನ 10 ವರ್ಷದ ಕಾರ್ಯಕಾಲದ ನನ್ನ ನಡವಳಿಕೆ, ನನ್ನ ಅಭಿವೃದ್ಧಿ ಕಾರ್ಯಗಳು, ನನ್ನ ಸ್ವಭಾವ ಕಳಂಕರಹಿತ, ಭ್ರಷ್ಟಾಚಾರ ರಹಿತ ಎಲ್ಲವೂ ಮನೆ ಮನೆ ಮಾತಾಗಿದೆ. ಹೀಗಾಗಿ ಅವರು ಎಷ್ಟೇ ಇಂತಹ ನಾಟಕವನ್ನು ಮಾಡಿದರೂ ಕೂಡ ಮತದಾರರು ಕೈ ಹಿಡಿಯೋದು ಮೋದಿಯವರಿಗೆ, ನನಗೆ ಮಾತ್ರ. ಹೀಗಾಗಿ ಅವರ ಇಂಥ ಆಟಗಳು ಎಲ್ಲ ಪೇಡ್ ನ್ಯೂಸ್ಗಳು ಮಾಡೋದು, ಜಾಲತಾಣಗಳಲ್ಲಿ ಸೃಷ್ಟಿಯನ್ನು ಮಾಡೋದು, ಇವೆಲ್ಲ ಇನ್ನು ಹೊಸದವೇನ್ರಿ? ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅವು ಯಾವ ಆಟ ನಡೆಯಲ್ಲ ನನ್ನ ಎದುರುಗಡೆ.
ಓಕೆ, ಈಗ ಸಾಗರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರ ಪುತ್ರ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅವರನ್ನ ಹೇಗೆ ನೋಡ್ತೀರಿ ಸರ್ ನೀವು ರಾಜಕೀಯವಾಗಿ? ನೋಡಿ, BJP ವರ್ಸಸ್ ಕಾಂಗ್ರೆಸ್ ಅಂತ ನೋಡ್ತೀನಿ, ನರೇಂದ್ರ ಮೋದಿ ವರ್ಸಸ್ ನೋ ಲೀಡರ್ ಅಂತ ನೋಡ್ತೀನಿ, ನನ್ನ 10 ವರ್ಷದ ಅನುಭವದ ವರ್ಸಸ್ ನೋ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತೀನಿ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, 30 ವರ್ಷದಿಂದ ಪಕ್ಷದಲ್ಲಿ, ಅಂದರೆ ಸಾಮಾಜಿಕ ಜೀವನದಲ್ಲಿ ನನ್ನ ಕಷ್ಟ ನಷ್ಟ ಮತ್ತು ನನ್ನ ಸೇವೆ, ನನ್ನ ಅನುಭವ ಒಂದು ಕಡೆ ಇದ್ದರೆ, ಸಾಗರ್ ಖಂಡ್ರೆ ಕೇವಲ ಈಶ್ವರ್ ಖಂಡ್ರೆ ಅವರ ಪುತ್ರ ಮತ್ತು ಒಬ್ಬ ಯುವಕ ಆಗಿ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನುವಂಥದ್ದನ್ನು ನೀವೇ ನೋಡಿದಿರಿ. ಅವರ ಡಿಗ್ರಿ ಮುಗ್ದಿರೋದು, ಅವ್ರು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋದು ಎಲ್ಲವೂ ಸುಳ್ಳು. ಇಂಥ ಸುಳ್ಳರಿಗೆ ಯಾರು ನಂಬ್ತಾರೆ ಜನ? ಹೀಗಾಗಿ ಈ ಥರ ನೋಡ್ತೀನಿ ನಾನು. ಸರ್, ಗ್ಯಾರಂಟಿ ಈ ಸರಿ ವಿಧಾನಸಭೆ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟು ಅವರು ಈಗ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅದು ಈ ಲೋಕಸಭೆ ಚುನಾವಣೆ ಮೇಲೆ ಎಷ್ಟು ಪರಿಣಾಮಕಾರಿ ಆಗಿರಬಹುದು, ಪರಿಣಾಮ ಬೀರಬಹುದು ನಿಮ್ಮ ಪ್ರಕಾರ? ಕರ್ನಾಟಕದ ಗ್ಯಾರಂಟಿಗಳು ಒಂದು ಥರ ಅಪ್ಪಂಗಿದ್ದಂಗೆ, ಯಾವುದು ಪೂರ್ಣ ಪರಿಮಾಣದ ಅವು ಗ್ಯಾರಂಟಿಗಳ ಜನರಿಗೆ ಲಾಭ ಮಾಡ್ತುವಂಥದ್ದಿಲ್ಲ. ಹೀಗಾಗಿ ಈಗಾಗಲೇ ಕರ್ನಾಟಕದ ಜನತೆ ಆ ಗ್ಯಾರಂಟಿಗಳ ಮೇಲೆ ಮುನಿಸಿಕೊಂಡಿದ್ದಾರೆ ಮತ್ತು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ಎಲ್ಲವೂ ಕರೆಂಟ್ ಬಿಲ್ಲು ಇನ್ನಿತರ ಬಿಲ್ಗಳೆಲ್ಲ ಹೆಚ್ಚಾಯಿತು. ಹೀಗಾಗಿ ಕಾಂಗ್ರೆಸ್ಸಿನವರು ಒಂದೇ ವರ್ಷದಲ್ಲಿ ಅವರ ಸರ್ಕಾರದ ವೈಫಲ್ಯಗಳ ಸಂಖ್ಯೆಯನ್ನು ಹೆಚ್ಚಾದಾಗ, ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅದರದ್ದು ಪ್ರತೀಕಾರವನ್ನು ಭಾರತೀಯ ಜನತಾ ಪಕ್ಷಕ್ಕೆ 28 ಕರ್ನಾಟಕದಲ್ಲಿ ಗೆಲ್ಲಿಸಿ ಕರ್ನಾಟಕದ ಕಾಂಗ್ರೆಸ್ಸನ್ನು ಮೂಲೆ ಗುಂಪು ಮಾಡ್ತಾರೆ ಅನ್ನುವಂಥದ್ದನ್ನು ಪೂರ್ಣ ವಿಶ್ವಾಸ ನನಗಿದೆ. ಓಕೆ, ಸಾಗರ್ ಖಂಡ್ರೆಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತೀರಿ, ಆದರೆ ಅವರ ತಂದೆ ಇಲ್ಲಿಯ MLA ಜೊತೆಗೆ ಅವರು ಸಚಿವರು ಕೂಡ ಆಗಿದ್ದಾರೆ. ಈಗ ಅವರ ಎಕ್ಸ್ಪೀರಿಯನ್ಸ್ ನಿಮಗೆ ಹಿನ್ನಡೆ ಏನಾದರೂ ಆಗಬಹುದಾ? ಅವ್ರ ಎಕ್ಸ್ಪೀರಿಯನ್ಸು ಬರೀ ಸುಳ್ಳು ಆಡೋದ್ರಲ್ಲಿದೆ, ಮೋಸ ಮಾಡೋದ್ರಲ್ಲಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ವಿರೋಧ ಮಾಡಿ ತಡೆ ಹಿಡಿಯೋದಿದೆ ಮತ್ತು ದ್ವೇಷದ ರಾಜಕಾರಣವನ್ನು ಮಾಡಿ ಸಾಮಾನ್ಯ ಜನರಿಗೆ ಹತ್ತಿಕ್ಕುವಂಥ ಅವರ ಎಕ್ಸ್ಪೀರಿಯನ್ಸ್ ಇದೆ. 65 ವರ್ಷದಲ್ಲಿ, ಇವತ್ತು ಭಾಲ್ಕಿ ಜನ ಹೇಳ್ತಾರೆ, 65 ವರ್ಷದಲ್ಲಿ ಭಾಲ್ಕಿನೇ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರಲಿಂದ ಆಗಿಲ್ಲ, ಜಿಲ್ಲೆ ಏನು ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂಥ ಜನರ ಮನದಾಳದ ಮಾತಾಗಿದೆ. ಹೀಗಾಗಿ ಅವರ ಎಕ್ಸ್ಪೀರಿಯನ್ಸ್ ಯಾವುದೂ ಸಮಾಜಕ್ಕಾಗಿ, ದೇಶಕ್ಕಾಗಿ ಮತ್ತು ಜನರಿಗಾಗಿ ಒಳ್ಳೆ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇಲ್ಲ. ಹೀಗಾಗಿ ಅದನ್ನು ಅವರಿಗೆ ತಿರುಗೇಟಾಗ್ತಿದೆ ಹೊರತಾಗಿ ನನ್ನ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ಸರ್, ರಾಜ್ಯದಲ್ಲಿ ಈ ಸರಿ 28ಕ್ಕೆ ಎಷ್ಟು ಕ್ಷೇತ್ರಗಳನ್ನು BJP ಗೆಲ್ಲಬಹುದು ನಿಮ್ಮ ಪ್ರಕಾರ? ನಮ್ಮ ಮತ್ತು JDSನ 28 ಕ್ಷೇತ್ರಗಳಲ್ಲಿ 28 ಗೆಲ್ಲುವಂಥ ನಮ್ಮ ಪ್ರಯತ್ನ ಇದೆ. ಮತ್ತು ಕಳೆದ ಬಾರಿ ನೀವು 26, ಒಂದು JDS ಒಂದು 27 ಗೆದ್ದಿದ್ದೀವಿ. ಈ ಸರ್ತಿ 28 ಗೆಲ್ತೀವಿ ಅನ್ನೋದು ವಿಶ್ವಾಸವೂ ಇದೆ. ಈ ಸರಿ ಮೋದಿ ಗ್ಯಾರಂಟಿ ನೋಡ್ತಾರಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ನೋಡ್ತಾರಾ ರಾಜ್ಯದ ಜನತೆ? ದೇಶದ ಜನತೆಗೆ 10 ವರ್ಷಗಳ ಕಾರ್ಯಕಾಲದಲ್ಲಿ ನರೇಂದ್ರ ಮೋದಿಯವರ ಸಾಧನೆಗಳು, ನಡವಳಿಕೆಗಳು ಮತ್ತು ಅವರ ದಿಟ್ಟ ನಿರ್ಧಾರಗಳು ದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುವಂಥದ್ದನ್ನು ಭರವಸೆ ಇದೆ. ಹೀಗಾಗಿ ಈಗ ದೇಶದಲ್ಲಿ ಯಾರಾದರೂ ನಂಬಿದರೆ ಮೋದಿ ಗ್ಯಾರಂಟಿ ಮಾತ್ರ ನಂಬ್ತಾರೆ. ಹೀಗಾಗಿ ಮೋದಿ ಗ್ಯಾರಂಟಿನೇ ಗ್ಯಾರಂಟಿ ಆಗಿದೆ, ಕಾಂಗ್ರೆಸ್ ಗ್ಯಾರಂಟಿ ಬೋಗಸ್ ಇದೆ, ಸುಳ್ಳಿದೆ. ಒಂದು ಲಾಸ್ಟ್ ಕ್ವಶನ್ ಸರ್, ಸ್ಥಳೀಯ ನಾಯಕರು ಭಗವಂತ ಖೂಬಾ ಅವರ ಜೊತೆಗಿಲ್ಲ, ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಭಗವಂತ ಖೂಬಾ ಅವರಿಗೆ, ಜೊತೆಗೆ ಅವರೇ ಭಗವಂತ ಖೂಬಾ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಎಲ್ಲ ಟಿಕೆಟ್ ಕೊಡ್ಲಾರ್ಕಿಂತ ಪೂರ್ವದಲ್ಲಿ ಇಂಥ ಸುದ್ದಿಗಳಿದ್ದು, ಟಿಕೆಟ್ ಒಂದು ಸರ್ತಿ ಘೋಷಣೆ ಆದಮೇಲೆ ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಪ್ರೇರಣೆಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಹೇಳಿದೆ. ಇವತ್ತು ಎಲ್ಲ ಚುನಾವಣೆ ಪ್ರಚಾರದ ಸಭೆಗಳು ಅತಿ ಯಶಸ್ವಿಯಾಗಿ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದೇ ಆಗಿದೆ. ಹೀಗಾಗಿ ಯಾವುದೇ ಅದರಲ್ಲಿ ಹುರುಳಿಲ್ಲ, ಸತ್ಯ ಇಲ್ಲ ಅದರಲ್ಲಿ. ನಾನು ಹೆಸರು ಹೇಳೋದಕ್ಕೆ ಹೋಗಲ್ಲ, ಇಂಥವ್ರೆ ಅಂತ ಹೇಳಿ. ಚುನಾವಣೆಗಿಂತ ಮೊದಲು ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕೇಂದ್ರದ ನಾಯಕರ ಮಟ್ಟದಲ್ಲಿ ಲಾಬಿ ನಡೆಸ್ತಾರಂತೆ, ಅಥವಾ ಕೈ ಮುಗಿದು ಬೇಡ್ಕೋತಾರಂತೆ. ಇದು ಅದಾದ ನಂತರ ಈಗ ಚುನಾವಣೆಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರಂತೆ. ಇದೇ ಕ್ಷೇತ್ರದ ನಿಮ್ಮ ಅಂದರೆ BJPಯ ನಾಯಕರು ಅಂಥವ್ರು ಯಾರೂ ಇಲ್ಲ, ಎಲ್ಲರೂ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಕೇಂದ್ರ ಸಚಿವರು ಭಗವಂತ ಖೂಬಾ ಅವರ ಮಾತಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.